ಬಂಧುಗಳೇ, ಇವತ್ತಿನ ದಿವಸ ಏನು ಬಾಂಗ್ಲಾದೇಶದಲ್ಲಿ ಒಬ್ಬ ಹಿಂದೂ ಯುವಕನನ್ನು ರೋಡಿನ ಮೇಲೆ ಎಳೆದಾಡಿ ಅವನೊಬ್ಬ ಹಿಂದೂ ಅನ್ನೋ ಸಲುವಾಗಿ ಏನು ಅಲ್ಲಿನ ಜಿಹಾದಿಗಳು ಅವನಿಗೆ ಅರೆಬೆತ್ತಲೆ ಮಾಡಿ ಅವನಿಗೆ ಒಂದು ಜೀವ ಹೊಡೆದು ಅವರಿಗೆ ಒಂದು ಗಿಳಿಕೆ ಕಟ್ಟಿ ಏನೋ ಅವನಿಗೆ ಜೀವವನ್ನು ತಕ್ಕೊಂಡಿದ್ದಾರೆ ಅವರ ಒಂದು. ಇದು ನಾವು ಎಚ್ಚರ ತಗೊಳ್ಬೇಕು. ಏನ್ ಎಚ್ಚರ ತಗೊಳ್ಬೇಕಿದ್ರೇನಂದ್ರ, ನಾವು ಹಿಂದೂಗಳು ಬರೀ ನಾವು ಜಾತಿ ಧರ್ಮ, ನಾವು ಮಾದರು, ನಾವು ಹೊಲೆಯರು, ನಾವು ಲಿಂಗಾಯತರು, ನಾವು ಬ್ರಾಹ್ಮಣರು, ನಾವು ಕುರುಬರು, ನಾವು ವಡ್ರು ಅಂತೇಳಿ ನಾವೇನ್ ಡಿವೈಡ್ ಆಗ್ತೀವಲ್ಲ, ಇದು ಎಲ್ಲ ಆಕ್ಚುಲಿ ನಮಗೆಲ್ಲ ಇದು ನಮ್ಮ ಮನಸ್ಥಿತಿ ಈ ತರ ಮೊದಲಿನ ಏನು ಜನಗಳಿದ್ದಾರಲ್ಲ, ನಮಗ ಮೊದಲಿನ ರಾಜಕಾರಣಿಗಳು ಈ ತರ ಮಾಡ್ಬಿಟ್ಟಾರ ನಮಗ. ಇಲ್ಲಿ ನೋಡಿ, ಈಗ ಒಬ್ಬ ಹಿಂದೂ ಕಾರ್ಯಕರ್ತಗೆ ಏನಾದ್ರು ಆಗಿದೆ ಅಂತ ಹೇಳಿದ್ರೆ ಬರೀ ನಾವು ಜಮಾ ಆದ ಒಂದು 500-1000 ಜನ, ಇದೇ ಯಾವ್ದ್ರ ಒಂದು ಜಾತಿಗೆ ಮೀಸಲಾಗಿ ಯಾವ್ದೋ ಒಂದು ಜಾತಿದವನಿಗೆ ಏನಾದ್ರು ಅವ್ರ ಜಾತಿ ಜನ ಎಲ್ಲರೂ ನಮ್ ಜಾತಿದವನಿಗೆ ಮಾಡ್ಯಾರ, ನಮ್ ಜಾತಿದವನಿಗೆ ಅಂದಾರ, ನಮ್ ಜಾತಿದವನಿಗೆ ಬೈದಾರ ಅಂತ ಎಲ್ಲರೂ ಏನು ಕಿತ್ಕೊಂಡು ಬೇರೆ ಬೇರೆ ಊರಿಂದ ಕ್ಲೋಸರ್ ಮಾಡ್ಕೊಂಡು ಅವ್ರವ್ರ ಜಾತಿಗಳು ಚಾಲ ಹಾಕೊಂಡು ಓಡಾಡಿ ಬರ್ತಾರ. ಅವ್ರವ್ರ ಲೀಡರ್ಗಳಲ್ಲಿ ಅವ್ರವ್ರದ್ದು MLA ಅವ್ರವ್ರ ಮಿನಿಸ್ಟರ್ಗಳೆಲ್ಲ ಫಂಡಿಂಗ್ ಮಾಡ್ತಾರೆ ಅವ್ರಿಗೆ. ಅಂದ್ರ ನಾವ್ ಏನ್ ತಿಳ್ಕೊಬೇಕಾಗ್ಯದ ಅಂದ್ರ, ಇಲ್ಲಿ ನಾವ್ ಏನು ಹಿಂದೂಗಳು ಏನ್ ಮಾಡ್ತೀವಿ, ನಮ್ಗೇನ್ ಮೊದ್ಲು ಏನ್ ಮಾಡ್ಯಾರ, ಜಾತಿನಿಂದ ನಮಗ್ ಡಿವೈಡ್ ಮಾಡಿಬಿಟ್ಟಾರ. ಇರ್ಲಿ, ಜಾತಿ ಎಲ್ಲಾ ಕಡೆ ಇರ್ತದೆ. ನಿಮ್ ಪರ್ಸನಲಿ ಮನೆಗಳ ಪೂಜೆ ಮಾಡ್ಕೋತ ನಿಮ್ನೆ ಪರ್ಸನಲಿ ಹಣ್ಣು ಕೊಂಡು ತಗೋವಾಗ ಅವಾಗ ನೋಡ್ಕೊಳ್ಳಿ, ಜಾತಿ ಬೇಡ ಅಂತಿಲ್ಲ. ಈಗ ಒಂದ್ ಎಕ್ಸಾಂಪಲ್ ಹೇಳ್ಬೇಕಂದ್ರ, ಕ್ರಿಶ್ಚಿಯನ್ ಒಳಗೂ ಜಾತಿ ಬರಬಲ್ಲಿ ಕೆಥಲಿಕ್ ಅಂತ ಒಂದದ, ಇನ್ನೊಂದು ಯಾವ್ದೋ ಬೇರೆ ಬೇರೆ ಜಾತಿಗಳು ಬರ್ತಾವ, ಬೇರೆ ಬೇರೆ ಕ್ರಿಶ್ಚಿಯನ್ ಟೈಪ್ ಬರ್ತಾವ ಅದ್ರೊಳಗ. ಈಗ ಮುಸ್ಲಿಂ ಒಳಗ ಶೇಖ, ಸುನ್ನಿ, ಸಿಯಾ ಎಂಟತ್ತವ ಬರಬಲ್ನು. ಸೊ ಅವರೆಲ್ಲ ಅವು ಪರ್ಸನಲ್ ಆಗಿ ಇಟ್ಕೊಂಡು ಏನೋ ಒಂದು ಒಗ್ಗಟ್ಟಾಗಬೇಕು, ಎಲ್ಲರೂ ಆ ಟೈಮಿಗೆ ಒಗ್ಗಟ್ಟು ಹಂಗತ್ತಾರ. ಇವು ನಾವು ಹಿಂದೂಗಳೆಲ್ಲ ಕಲ್ತ್ಕೋಬೇಕು ಅವ್ರದೆಲ್ಲ ನೋಡಿ. ಯಾಕಂದ್ರೆ ಯಾರು ನಮಗೆ ಆಗ್ಬಾರ್ದಲ್ಲ, ಅವರೆಲ್ಲ ಯಾವ್ದೋ ಒಂದು ಒಂದೇ ಗುಣ ಇರ್ತದ, ಅದು ನಾವು ಕಲ್ಕೋಬೇಕು. ಅಲ್ಲಿ ಕೆಟ್ಟದ್ ಕಲಿಬಾರ್ದು, ಅವ್ರ ಬಲ್ಲಿ ನಾವು ಒಳ್ಳೇದು ಕಲಿಬೇಕು. ಸೊ ನಿಮಗೆಲ್ಲ ಕೇಳೋದು ಇಷ್ಟೇ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋದು ದಯಮಾಡಿ ಎಲ್ಲರೂ ಪಾಲಿಸ್ರಿ. ಇರ್ಲಿ, ಯಾರು ಜಾತಿ ಗೀತಿ ಎಲ್ಲ ಅವ್ರು ನಮ್ಮ ಮನೇಲಿ ಒಬ್ಬ ಹಿಂದೂಗೆ ಏನಾದ್ರು ಹಾಗೆ ಅಂತ ಹೇಳಿದ್ರೆ ನಾವೆಲ್ಲ ಹಿಂದೂ ಅನ್ನೋದು ತಲೆಯಲ್ಲಿ ಇಟ್ಕೊಂಡು ಅದ್ರ ಬಗ್ಗೆ ಹೋರಾಟ ಮಾಡೋಣ. ಆಮೇಲೆ ಇನ್ನೊಂದು ನಾನು ಇಷ್ಟಪಡ್ತೀನಿ, ಇದು ಏನಿದೆ ಬಾಂಗ್ಲಾದೇಶದವರು ನಮ್ಮ ಭಾರತದವ್ರಿಗೆ ವಾರ್ನಿಂಗ್ ಕೊಡತ್ತವ್ರಲ್ಲ, ಅವ್ರಿಗಂತೂ ಕನ್ನಡ ಜಿಲ್ಲಾಕಿಲ್ಲ. ಬಟ್ ಇಲ್ಲಿದ ಮಂದಿ ಹೇಳ್ತಾರ, ಮಂದಿ ಹಿಂಗೆಲ್ಲತ್ತವ್ರೆಲ್ಲ ಅಂತ ಕೇಸಿಂದ. ಸೊ ಅವ್ರಿಗೆ ಒಂದು ಮಾತಾಡಕ್ ಇಷ್ಟಪಡ್ತೀನಿ. ಈ ಬಾಂಗ್ಲಾದೇಶ ಹುಟ್ಟಿದೆ ನಮ್ಮಿಂದೆ, ಇದು ನಮ್ಗೆ ಹುಟ್ಟಿದೆ ಆಕ್ಚುಲಿ. ಯಾಕಂದ್ರೆ ಇದು ಏನಿದೆ ಪಾಕಿಸ್ತಾನ, ಇದನ್ನು ನಮ್ಗೆ ಹುಟ್ಟಿದೆ ಆಕ್ಚುಲಿ. ನಾವು ಕ್ಯಾಕರ್ಸಿ ಹೋಗಿದಾಗ ಇದು ಪಾಕಿಸ್ತಾನ ಹುಟ್ಟ್ಯದ. ಇನ್ನೊಂದ್ಸಲ ಆಮೇಲೆ ಇನ್ನೊಂದೆಲ್ಲ ಕ್ಯಾಕರ್ಸ್ ಬಾಂಗ್ಲಾದೇಶ ಹುಟ್ಟ್ಯದ. 1991ರಲ್ಲಿ ಈ ಏನು ಬಾಂಗ್ಲಾದೇಶ ಮತ್ತೆ ಪಾಕಿಸ್ತಾನದವ್ರೆ ನಾವೆಲ್ಲ ಬಾಯಿ ನಾವೆಲ್ಲ ಇಸ್ಲಾಂ ಕಂಟ್ರಿಗಳು ಒಂದಾಗಬೇಕು ಅಂತ ಹೇಳಿ ಮಾತಾಡ್ತಾ ಇದ್ರಲ್ಲ ಎಲ್ಲವರು. 1991ರಲ್ಲಿ ಅವ್ರವ್ರ ಇಬ್ಬರದು ವಾರ ನಡೆಯುವಾಗ ಬಂದಿಲ್ಲಿ ನಮ್ಮ ಇಂಡಿಯಾದಾಗ ಬಂದು ಭಿಕ್ಷೆ ಬೇಡತ್ತಿರು. ಅವಾಗ ಏನಂತ, ನಮಗ್ ಕಾಪಾಡ್ರಿ, ನಮಗೆ ಇಂಡಿಪೆಂಡೆಂಟ್ ಬೇಕಾಗ, ನಮಗ ಸ್ವಾತಂತ್ರ್ಯ ಬೇಕೇ, ನಮಗ್ ಪಾಕಿಸ್ತಾನದಿಂದ ಒಳಗೆ ನಮಗ ಅತ್ಯಾಚಾರ ಮಾಡ್ತಾರ ಮೇಲೆ ಅಂತೇಳಿ. ಅವಾಗಂತೂ ಪಾಕಿಸ್ತಾನ ಒಳಗೆ ಯಾ ಹಿಂದೂ ಇರ್ಲಿಲ್ಲ, ಯಾ ಬಿಜೆಪಿನೂ ಇರ್ಲಿಲ್ಲ. ಅವ್ರದವೇ ಜಗಳ ಆಡ್ತಾವ, ಅವ್ರದವೇ ಹೊರಪೇಟೆ ಆಡ್ತಾವ, ಅವ್ರದವೇ ಸಾಯ್ತಾವ. ಸೊ ದಯಮಾಡಿ ತಿಳ್ಕೊಬೇಕು ನಾವು, ಈ ಮನಸ್ಥಿತಿ ಅವಕ್ಕೇನದ ವಂಚಕಲ್ಲ. ಅವ್ರು ಹೆಂಗಂದ್ರ ಅವು ಒಂದು ಜಿಹಾದಿ ತಲೆ ಯಾವ ಜಿಹಾದಿ ಇರ್ತಲ್ಲ, ಲಾಸ್ಟಿಗೆ ಅವ್ರು ಒಬ್ಬನೇನಂದ್ರು ಅವನೇ ಚುಚ್ಕೊಂಡ್ ಸಾಯ್ತಾನವ. ನಾ ಚುಚ್ಕೋಬೇಕಿದ್ ನನ್ ಹಿಂಗ್ ಕಲ್ಸರ್ ಅಂತೇಳಿ. ಸೊ ಅದಕ್ಕೆ ಇದನ್ನ ತಿಳ್ಕೊಬೇಕಾಗ್ಯದ. ಮುಂಬರುವ ದಿನಗಳಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ರೆ ನಮ್ಮ ಹಿಂದೂಗಳಿಗೆ ಒಳ್ಳೆಗಾಲ ಬರ್ತದ. ಸೊ ಭಾರತ್ ಮಾತಾ ಕಿ, ಥ್ಯಾಂಕ್ ಯು.